ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಯಾವುದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ತಂದೆ ತಾಯಿ ಬಗ್ಗೆ. ಮಕ್ಕಳು ಚಿಕ್ಕವರಿದ್ದು ತಾಯಿ ಬೇಗ ಸತ್ರೆ ಏನಾಗುತ್ತೆ, ತಂದೆ ಬೇಗ ಸತ್ರೆ ಏನಾಗುತ್ತೆ, ಇವತ್ತು ಅದರ ಬಗ್ಗೆ ನಾವೀಗ ಸವಿವರವಾಗಿ ತಿಳ್ಕೊಳ್ಳೋಣ. ತಂದೆ ಬೇಗ ಸತ್ರೆ ಜೀವನದಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ. ತಾಯಿ ಹೇಗಾದರೂ ಮಾಡಿ ಮಕ್ಕಳ ಜೀವನವನ್ನು ರೂಪಿಸಿಕೊಡ್ತಾಳೆ. ಕಷ್ಟಪಟ್ಟಾದರೂ ಕಸ ಮುಸುರಿಯಾದರೂ ಮಾಡಿ ಇನ್ನೊಬ್ಬರ ಮನೆಯಲ್ಲಿ ಮಕ್ಕಳ ಜೀವನವನ್ನು ರೂಪಿಸಿಕೊಡ್ತಾಳೆ. ತಾಯಿ ಬೇಗ ಸತ್ರೆ ತಂದೆ ಇರ್ತಾನೆ. ತಾಯಿ ಬೇಗ ಸತ್ತೋಗ್ಬಿಟ್ರೆ ತಂದೆ ಮಾಡೋ ಕೆಲಸ ಫಸ್ಟ್ ಏನಪ್ಪಾ ಅಂತಂದ್ರೆ ಅವನು ಇನ್ನೊಂದು ಮದುವೆ ಆಗೋದು. ಅವನು ದೊಡ್ಡ ಗುರಿ ಇನ್ನೊಂದು ಮದುವೆ ಆಗೋದೇ ಇರುತ್ತೆ. ಇನ್ನೊಂದು ಮದುವೆ ಮಾಡ್ಕೊಂಬಂದಾಗ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ತಂದೆದು ಆಸ್ತಿ ಇಲ್ಲಪ್ಪ ಅಂತಂದ್ರೆ ಇನ್ನೊಂದು ಹೆಂಡತಿ ಮಾಡ್ಕೊಂಬರ್ತಾನೆ. ಅವ್ರಿಗೂ ಒಂದು 3-4 ಮಕ್ಕಳನ್ನ ಹುಟ್ಟಿಸ್ತಾನೆ. ಮೊದಲೇ ಹೆಂಡತಿ ಮಕ್ಕಳು ಇರ್ತಾರೆ, ಮೊದಲೇ ಆಸ್ತಿ ಇರಲ್ಲ. ಆ ಬಂದವರು ಮೊದಲೇ ಹೆಂಡತಿ ಮಕ್ಕಳನ್ನ ನೋಡಲ್ಲ, ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ, ಹೊಡಿಯೋದು ಬಡಿಯೋದು, ಅವ್ರ ಅಜ್ಜ ಅಜ್ಜಿ ಮನೆಗೆ ಕಳ್ಸೋದು, ಹಿಂಗಾಗತ್ತೆ. ಹಂಗಾಗಿ ದಯವಿಟ್ಟು ನಾನು ಸಮಾಜಕ್ಕೆ ಏನ್ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಹೆಂಡತಿ ಸತ್ತ ವರನಿಗೆ ದಯವಿಟ್ಟು ಹಿಂದು ಮುಂದು ವಿಚಾರ ಮಾಡಿ ಕನ್ಯಾ ಕೊಡ್ರಿ. ಮೊದಲೇ ಹೆಂಡತಿ ಮಕ್ಕಳು ಇದ್ರಪ್ಪ ಅಂತಂದ್ರೆ ಕನ್ಯೆ ಯಾವ ಕಾರಣಕ್ಕೂ ಕೊಡಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ನೀವು ಕನ್ಯೆ ಏನಾದ್ರೂ ಕೊಟ್ರಿಯಪ್ಪ ಅಂತಂದ್ರೆ ಮೊದಲೇ ಹೆಂಡತಿ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡ್ದಂಗ ಆಗುತ್ತೆ. ಅದಕ್ಕೋಸ್ಕರ ಕೇಳ್ಕೊಳ್ತಾ ಇರೋದು, ನೀವು ಹೆಂಡತಿ ಸತ್ತ ವರನಿಗೆ ಕನ್ಯಾ ಕೊಡೋಕ್ಕಿಂತ ಮುಂಚೆ 100 ಸತಿ ವಿಚಾರ ಮಾಡ್ರಿ. ಮೊದಲೇ ಹೆಂಡತಿ ಮಕ್ಕಳ ಭವಿಷ್ಯವನ್ನು ನೋಡ್ರಿ. ಯಾವತ್ತೂ ಕನ್ಯಾ ಕೊಡಕ್ ಹೋಗಬೇಡಿ ದಯವಿಟ್ಟು. ನಾನು ಇದನ್ನೊಂದು ಸಮಾಜಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಜೈ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ನೂ ಒಳ್ಳೊಳ್ಳೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.